సార్ లాగేస్తున్నారు. ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಗಣ್ಯಮಾನ್ಯರು ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಗೌರವ ಪೂರ್ವಕವಾಗಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ತುಂಬಾ ಅದೃಷ್ಟವನ್ನ ನಾವು ಮಾಡಿದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದ ಜನರ ಮಿಡಿತವನ್ನ ಅರಿತು ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಮಾಡಿ ಪ್ರಸ್ತುತ ನವದೆಹಲಿಯಲ್ಲಿ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾದಂತ ಶ್ರೀಯುತ ನಮ್ಮ ನಿಮ್ಮೆಲ್ಲರ ಕುಮಾರಣ್ಣ
ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಸಿಂಧನೂರಿನ ಜನತೆಯ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಈಗ ತಾನೇ ಆಗಮಿಸಿರುವ ಶ್ರೀಯುತ ಎಚ್.ಡಿ. ಕುಮಾರಸ್ವಾಮಿ ಸರ್ ಅವರು, ಹಾಗೆ ಶ್ರೀಯುತ ನಾರಾ ಲೋಕೇಶ್ ಸರ್ ಅವರು, ಹಾಗೆ ಸಂಜಯ್ ಶೇಟ್ ಸರ್ ಅವರಿಗೆ ಬರ್ಲಿ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಅಂತ ಹೇಳ್ತಾ, ಹಾರ್ಟಿ ಗ್ರ್ಯಾಂಡ್ ವಾರ್ಮ್ ವೆಲ್ಕಮ್ ಸರ್. సో ఇప్పుడే విచ్చేసినటువంటి అతిథులైనటువంటి మన గౌరవనీయులు ನಮ್ಮ ಪೊಲೀಸ್ ಸಹೋದರರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿ ಜನತೆಯನ್ನ ಒಳಗಡೆ ಬರ್ಮಾಡ್ಕೊಳ್ಬೇಕು ಅಂತ ಅವರಿಗೆ ನಮ್ಮ ಆಡಳಿತ ಮಂಡಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ. ನಮ್ಮ ಪೊಲೀಸ್ ಸಹೋದರರಿಗೆ ಒಂದು ಸವಿನಯ ಪ್ರಾರ್ಥನೆ ಏನು ಅಂತಂದ್ರೆ, ದಯವಿಟ್ಟು ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿ ಜನತೆಯನ್ನ ಹೊರಗಡೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯಮಾನರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ದೂರದ ದೆಹಲಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ, ಹೈದರಾಬಾದ್ ಇಂದ ಇಲ್ಲಿ ಆಗಮಿಸಿದ್ದಾರೆ. ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಆಗಮಿಸಿದಂತ ಎಲ್ಲ ಗಣ್ಯಮಾನರಿಗೆ ಜೋರಾದ ಚಪ್ಪಾಳೆ ಬರಲಿ. ನಲವತ್ತೊಂದು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಿಂದ ಬಂದಂತ ಹಿರಿಯರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆ ಆಗ್ತಿರೋದ್ರಿಂದ ಮೊಟ್ಟ ಮೊದಲಿಗೆ ತೆಲುಗು ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಅಂತ ನಮ್ಮ ಶಾಲೆಯನ್ನ ಪ್ರಾರಂಭಿಸಿದ್ರು. ಅವತ್ತು ಬಿತ್ತಿದ ಬೀಜ ಇವತ್ತು ಇಷ್ಟೊಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಅಂತಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಶ್ರಮಿಸಿರುವಂತಹ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕೃತಜ್ಞರಾಗಿರ್ಬೇಕು ಎಂದು ನಾನು ಭಾವಿಸ್ತೇನೆ. ದೇಶ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾನೇನು ಕೊಟ್ಟಿದ್ದೇನೆ ಎನ್ನುವ ನುಡಿಗಳೊಂದಿಗೆ ನಾನು ಬದುಕಿದರೂ ಅದು ದೇಶಕ್ಕಾಗಿ, ಸತ್ತರೆ ಕೂಡ ಅದು ಕೂಡ ದೇಶಕ್ಕಾಗಿ, ಸತ್ತ ನಂತರ ನನ್ನ ಅಸ್ಥಿಗಳಿಗೆ ಯಾರಾದರೂ ಕಿವಿ ಕೊಟ್ಟು ಕೇಳಿದರೆ ಕೇಳಿಸುವುದು ಒಂದೇ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ. ಧನ್ಯವಾದಗಳು. ಈ ನುಡಿಗಳು ನಮ್ಮ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ದೇಶ ಪ್ರೇಮದ ನುಡಿಗಳೊಂದಿಗೆ ನಾನು ಚಂದ್ರಕಲಾ ಪ್ರಕಾಶ್, ಪ್ರಾಂಶುಪಾಲೆ, ಶ್ರೀಕೃಷ್ಣ ದೇವರಾಯ ಸಿಬಿಎಸ್ಇ ಶಾಲೆ ಸಿಂಧನೂರ್. ಇಂದಿನ ಈ ವಿಶಿಷ್ಟ, ಮಹತ್ವಪೂರ್ಣ ಹಾಗೂ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನ ಸ್ವಾಗತಿಸುವ ಭಾಗ್ಯ ನನಗೆ ಲಭಿಸಿದೆ. ಅದು ನನ್ನ ಸೌಭಾಗ್ಯವೇ ಸರಿ. ಈ ಅವಕಾಶ ನೀಡಿದ ನನ್ನ ನೆಚ್ಚಿನ ಆಡಳಿತ ಮಂಡಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮುಂದಿನ ಒಂದು ಸ್ವಾಗತವನ್ನ ನಾನು ಕೋರಲಿದ್ದೇನೆ. ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಜನರ ಮಿಡಿತವನ್ನ ಅರಿತು ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮಾಡಿ ಪ್ರಸ್ತುತ ನವದೆಹಲಿಯಲ್ಲಿ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಇಂದು ನಮ್ಮ ಸೈನಿಕ್ ಶಾಲೆಯ ಉದ್ಘಾಟನೆಗಾಗಿ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕುಮಾರಣ್ಣ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಇಂದು ಸೈನಿಕ ಶಾಲೆಯನ್ನ ಉದ್ಘಾಟಿಸಿದ್ರು. ಅದು ನಮ್ಮ ಹೆಮ್ಮೆಯ ವಿಷಯ. ಅವರಿಗೆ ನಮ್ಮ ಸಂಸ್ಥೆಯ ಹಾಗೂ ನಮ್ಮೂರಿನ ನಾಗರಿಕರ ಪರವಾಗಿ ತುಂಬು ಹೃದಯದ
ಸ್ವಾಗತ ಸುಸ್ವಾಗತ. ಅವರನ್ನು ಸ್ವಾಗತಿಸಲು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತ ಶ್ರೀಯುತ ಬಿ ವೆಂಕಟರಾವ್ ಸರ್ ಅವರು ವೇದಿಕೆಗೆ ಆಗಮಿಸಿ ಅವರಿಗೆ ಸ್ವಾಗತವನ್ನು ಕೋರ್ಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ನೆಚ್ಚಿನ ಕುಮಾರಣ್ಣ ಅವರಿಗೆ ಸ್ವಾಗತವನ್ನು ಕೋರೋಣ. Okay, now flower and all you will take it. Kodsi later you. ಇಲ್ಲಿ ದಯವಿಟ್ಟು ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ದಯವಿಟ್ಟು ಎಲ್ಲರೂ ಅಲ್ಲಿ ನಿಂತಿರುವಂತ ಸಭಿಕರೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕೆಂದು ಕೇಳ್ಕೊಳ್ತೇವೆ. ಇಲ್ಲಿ ಎಲ್ಲಾ ಸೀಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ಸಭಿಕರಲ್ಲಿ ಮನವಿ. ಕಮೋರಿ ಸಂಘ ಅಧ್ಯಕ್ಷ ಹರ್ಷವರ್ಧನ್ ನಾಗಡೆ ಭವನ್, ಪ್ರೆಸಿಡೆಂಟ್ ಚಿಟ್ಟೂರು ಶ್ರೀನಿವಾಸ್, ಕಮೋರಿ ಸಂಘದ ಪ್ರೆಸಿಡೆಂಟ್ ಶ್ರೀ ಹರ್ಷ, ಬಿ ಹರ್ಷ, ಶ್ರೀ ಹರ್ಷ, ಕ್ಲಬ್ ಪ್ರೆಸಿಡೆಂಟ್. ಇಲ್ಲಿ ಬರ್ದಿನಮ್ಮ, ನೀವು ಯಾಕೆ ಕನ್ಫ್ಯೂಸ್ ಮಾಡ್ತೀನಿ? ಇಲ್ಲಿ ಬರ್ದಿನ ನೀವು ಕೊಟ್ಟಿನ ಪ್ಲೀಸ್ ಕಾಲ್ ದಮ್. ಇಲ್ಲೇ ಇದ್ದು ನೋಡಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಹರ್ಷ ಅವರು, ಕಮಾವರಿ ಸಂಘದ ಪ್ರೆಸಿಡೆಂಟ್ ಶ್ರೀಯುತ ಹರ್ಷ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಇನ್ನೋರ್ವರಾದ ಕರಟೂರಿ ಸುಬ್ಬಾರಾವ್ ಅವರು, ಶ್ರೀಯುತ ಕರಟೂರಿ ಸುಬ್ಬಾರಾವ್ ಅವರು ಪ್ರೆಸಿಡೆಂಟ್ ಕೆಪಿಎಸ್ಎಸ್ಎನ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಇನ್ನೋರ್ವರು ಕ್ಲಬ್ ಕಾಕತೀಯ ಪ್ರೆಸಿಡೆಂಟ್ ಸಿಎಚ್ ಶ್ರೀನಿವಾಸ್, ದಯವಿಟ್ಟು ಶ್ರೀಯುತ ಸಿಎಚ್ ಶ್ರೀನಿವಾಸ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತೇನೆ. ಇಂದು ನಾವಿಲ್ಲಿ ಸುರಕ್ಷಿತವಾಗಿ ಕುಳಿತುಕೊಂಡು ಕಾರ್ಯಕ್ರಮ ಮಾಡ್ತಿದ್ದೇವೆ ಅಂತಂದ್ರೆ ಗಡಿಯಲ್ಲಿರುವಂತಹ ನಮ್ಮ ಸೋದರ ಸೋದರಿಯರು ಕಾರಣ. ಅವರ ಆಗು ಹೋಗುಗಳನ್ನ ನೋಡಿಕೊಳ್ಳುವ ಭಾರವನ್ನ ಹೊತ್ತಿರುವಂತ ಸಚಿವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಶ್ರೀಯುತ ಸಂಜಯ್ ಶೇಟ್ ಅವರು. ಅವರು ರಾಜ್ಯ ರಕ್ಷಣಾ ಸಚಿವರು.